ಬರುವಾಗ ಸೀಗೆ ಸೊಪ್ಪು ಅನ್ಕೊಂಡು ಇದು ಯಾವುದೋ ಸೊಪ್ಪು ಕಿತ್ಕೊಂಬರಿದ್ದೀನಿ. ಅದು ಯಾವ ಸೊಪ್ಪು ಅಂತ ನನಗೂ ಗೊತ್ತಾಯ್ತಲ್ಲ ಸರಿಯಾಗಿ, ಯಾಕಂದರೆ ಸೀಗೆ ಸೊಪ್ಪು ಥರ ಏನೋ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ಆದರೂ ಬಿಡಲ್ಲ, ಇದನ್ನು ತಿನ್ನಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೇನು ಜಾಸ್ತಿ ಏನು ಹಾಕಂಗೇನೂ ಇಲ್ಲ, ಜಸ್ಟು ಕುದಿಸ್ಬಿಟ್ಟು ಇದರೊಳಗಡೆ ಜೇನುತುಪ್ಪ ಹಾಕೊಂಡು ಕುಡಿದ್ರೆ ಸಾಕಾಗಿರುತ್ತೆ ಇದು. ಇದು ಸಣ್ಣ ಬದನೆಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಮೊನ್ನೆ ತೋಟದಲ್ಲಿ ಕಿತ್ಕೊಂಡಿದ್ದು. ಸೊ ಇವಾಗ ತೊಗೊಂಡು ಬಂದಿದ್ದೀನಿ. ಇದನ್ನು ಚೆಚ್ಚಿ ಚೆನ್ನಾಗಿ ತೊಳೆದು ನೀರಲ್ಲಿ, ಇದು ಬೀಜ ಎಲ್ಲ ಆಲ್ಮೋಸ್ಟ್ ಹೋಗಿಸ್ಬೇಕು ಸ್ವಲ್ಪ. ಸೊ ಕಹಿ ಇರುತ್ತಂತೆ ಅದು, ಹಂಗಾಗಿ ಟ್ಯಾಗಿಲ್ಲದೆ ಬಿಟ್ಬಿಡೋದಕ್ಕೆ ಹೋಗಿ ರಾತ್ರಿಯೆಲ್ಲ ಏನೇನು ಕೆಲಸ ಮಾಡ್ತಾನೋ ಹುಳ ಪಳ ಹಿಡ್ಕೊಂಡು ಬೆಳಗ್ಗೆ ಹೊತ್ತು ಮಲ್ಕೊಳ್ಳೋದು. ತುಪ್ಪ ಅವ್ರು ಮನೇಲೇ ಮಾಡಿದ್ರಂತೆ ಕೂಡ ಮೇಲೆ, ನಾನು ಬೇಡ ಅಂತ ಹೇಳಿದ್ರು ನನಗೆ ತುಪ್ಪ ಕೊಟ್ಟಿದ್ದಾರೆ ನೋಡಿ. ಸೊ ಅವ್ರ ಮನೇಲಿ ಮಾಡಿರೋವಂಥದ್ದು, ಬಟ್ ಅವರು ಅಲ್ಲೇ ಎಲ್ಲೋ ಹಾಲು ತೊಗೊಳ್ತಾರಂತೆ ಹಸುದು. ಸೊ ಅಲ್ಲಿ ಬಂದಿದ್ದ ಕೆನೆ ಎಲ್ಲ ಮಿಕ್ಸಿ ಮಾಡಿರೋವಂಥ ತುಪ್ಪ. ಸೊ ಶ್ರೀಗಂಧದ ಎಲೆಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಗ್ರೀನ್ ಟೀ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ ನನಗೆ. ಸೊ ಹಂಗಾಗಿ ತೊಗೊಂಡು ಬಂದಿದ್ದು. ಇದನ್ನು ನೆರಳಲ್ಲೇ ಒಣಗಿಸಿ ಇಟ್ಕೋಬೇಕು. ಸೊ ಜಾಸ್ತಿ ಸೊಪ್ಪು ಕೊಟ್ಟಿದ್ದಾರೆ ನನಗೆ. ನಿಧಾನಕ್ಕೂ ಸಬ್ಬಿರೋದು ಒಂದು ಕಡೆ, ನೀನು ಉಯ್ತಾ ಇರೋದು ಇನ್ನೊಂದು ಕಡೆ. ಬರೋವಾಗ ಹಲಸಿನ ಹಣ್ಣು, ಮಾವಿನ ಹಣ್ಣು, ಆಮೇಲೆ ಕರ್ಬೇವಿನ ಸೊಪ್ಪಿನ ಗಿಡ 2, ಮತ್ತು ಇನ್ನೊಂದು ಅದ್ಯಾವುದು ಗಂಟಿನ ಗಿಡ ಏನೋ ಗೊತ್ತಿಲ್ಲ, ಅದ್ರ ನೇಮ್ ಎಲ್ಲ ಬಸಳೆ ಸೊಪ್ಪಿಂದು ಒಂದು ಕಡ್ಡಿನೂ ಎಲ್ಲ ತಗೊಂಡು ಬಂದೆ. ಸೊ ಇನ್ನೂ ಹಣ್ಣಾಗಿಲ್ಲ, ಇವೆಲ್ಲ ಹಣ್ಣಾಗಬೇಕು. ಒಂದೊಂದು ತೋತಾಪುರಿ ಮಾವಿನಕಾಯಿ ಐತೆ ನೋಡು, ತಗೊಂಡಿದೆ. ತೋತಾಪುರಿ ಎಲ್ಲ ಅಂತದಪ್ಪ ಇದು. ಇಲ್ಲ ಏನೋ ಅಳ್ಸೋಗಿರ್ತಾರೆ, ಸ್ಮೆಲ್ ಬರ್ತೈತೆ ನೋಡ. ಯಾವ ಹಣ್ಣು ಹೋಗ್ಬಿಟ್ಟವೆ ನಾವು. ಸೀಬೆಹಣ್ಣು ಸ್ಮೆಲ್ ಬರ್ತೈತೆ. ಎಲ್ಲ ಇದು ಸೀಬೆಹಣ್ಣು, ಇದು ಯಾವ ಕೊಳ್ತಾಗಿರೋ ಸ್ಮೆಲ್ ಬರ್ತೈತಪ್ಪ. ಅದೇನು ಸೀಬೆಹಣ್ಣು ಏನೋ ಗೊತ್ತಾಯ್ತಲ್ಲ ನನಗೆ. ತೋತಾಪುರಿ ಅದಿರಬೇಕು. ತೋತಾಪುರಿ ಯಾವುದೋ ಅಲ್ಲ, ಇದು ಮಾಡು. ತೋಟದ ಮನೆಯಿಂದ ಏನೇನು ತಂದು ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾ ಇರೋದು. ಆ್ಯಕ್ಚುಲಿ ನಾನು ನೈಟ್ ಬಂದಿದ್ದು ಲೇಟ್ ಆಯಿತು, ಹಾಗಾಗಿ. ಸೊ ಶ್ರೀಗಂಧದ ಎಲೆಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಗ್ರೀನ್ ಟೀ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ ನನಗೆ. ಸೊ ಹಂಗಾಗಿ ತೊಗೊಂಡು ಬಂದಿದ್ದು. ಇದನ್ನು ನೆರಳಲ್ಲೇ ಒಣಗಿಸಿ ಇಟ್ಕೋಬೇಕು. ಸೊ ಜಾಸ್ತಿ ಸೊಪ್ಪು ಕೊಟ್ಟಿದ್ದಾರೆ ನನಗೆ. ಸೊ ಅಲ್ಲಿ ಗ್ರೀನ್ ಟೀಗಳದ್ದು ಎಲ್ಲ ಮಾಡ್ತಾರೆ, ಮತ್ತು ಅಲ್ಲಿ ಸ್ಟಾಲ್ಸ್ ಎಲ್ಲ ಹಾಕ್ತಾರಂತೆ. ಅವ್ರು ಹೇಳಿದರು ಗ್ರೀನ್ ಟೀಗಳನ್ನ ಮಾಡೋವಂಥದ್ದು ಶ್ರೀಗಂಧದ ಎಲೆಯಲ್ಲಿ, ಅದೆಲ್ಲ ಸ್ಟಾಲ್ಸ್ ಎಲ್ಲ ಹಾಕ್ಬೋದು ಅಂತ. ಬಟ್ ನಿಜ ಹೇಳಬೇಕು ಅಂದರೆ ತುಂಬ ಒಳ್ಳೆಯದಿದೆ ಇದು. ಸೊ ಇವಾಗ ನಾನು ಶ್ರೀಗಂಧದ ಎಲೆ ತೊಗೊಂಡು ಬಂದಿದ್ದೀನಿ. ಇದನ್ನು ಒಣಗಿಸ್ಕೋಬೇಕು, ನೆರಳಲ್ಲೇ ಒಣಗಿಸ್ಬೇಕು. ಸೊ ಒಣಗಿದಾದ್ಮೇಲೆ ಇದನ್ನು ಒಂದು ಡಬ್ಬಕ್ಕೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡು ಸ್ವಲ್ಪ ಎಲೆಗಳನ್ನ ಬಿಸಿ ನೀರಿಗೆ ಹಾಕ್ಬಿಟ್ಟು ಕುದಿಸಿ ಅದನ್ನು ಜೇನುತುಪ್ಪದಲ್ಲಿ ಕುಡಿದ್ರೆ ಗ್ರೀನ್ ಟೀ ಆಗುತ್ತೆ. ಸೊ ಅಲ್ಲಿ ಮಾಡಿಕೊಟ್ಟಿದ್ರು ನಮಗೆ, ಸಿಕ್ಕಾಪಟ್ಟೆ ಸಖತ್ತಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ಅದ್ರ ಜೊತೆಗೆ ಜೇನುತುಪ್ಪ ಎಲ್ಲ ಕೊಟ್ಟಿದ್ದಾರೆ ಅವ್ರ ಮನೆಯಲ್ಲಿ. ಬೇಡ ಅಂದ್ರು ಅವರು ತಂದಿದ್ರಂತೆ ಡಾಬಾರ್ದು. ಸೊ ಅದು ಬಿಟ್ಟು ತುಪ್ಪ ಅವ್ರ ಮನೇಲೇ ಮಾಡಿದ್ರಂತೆ ಕೂಡ ಮೇಲೆ, ನಾನು ಬೇಡ ಅಂತ ಹೇಳಿದ್ರು ನನಗೆ ತುಪ್ಪ ಕೊಟ್ಟಿದ್ದಾರೆ ನೋಡಿ. ಸೊ ಅವ್ರ ಮನೇಲಿ ಮಾಡಿರೋವಂಥದ್ದು, ಬಟ್ ಅವರು ಅಲ್ಲೇ ಎಲ್ಲೋ ಹಾಲು ತೊಗೊಳ್ತಾರಂತೆ ಹಸುದು. ಸೊ ಅಲ್ಲಿ ಬಂದಿದ್ದ ಕೆನೆ ಎಲ್ಲ ಮಿಕ್ಸಿ ಮಾಡಿರೋವಂಥ ತುಪ್ಪ. ಇನ್ನೇನಿದೆಯಮ್ಮ, ಇನ್ನೊಂದಷ್ಟು ಬಟ್ಟೆಗಳು ಒಗೆಯೋದು ಎಲ್ಲ ಕತೆ ಇದೆಯೇನಮ್ಮ. ಬದನೆಕಾಯಾ? ಕೊಡಿ ಸ್ವಲ್ಪ, ಇಲ್ಲ ಇಟ್ಕೊಂಡು. ಸೊ ಇದು ಸಣ್ಣ ಬದನೆಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಮೊನ್ನೆ ತೋಟದಲ್ಲಿ ಕಿತ್ಕೊಂಡಿದ್ದು. ಸೊ ಇವಾಗ ತೊಗೊಂಡು ಬಂದಿದ್ದೀನಿ. ಇದನ್ನು ಚೆಚ್ಚಿ ಚೆನ್ನಾಗಿ ತೊಳೆದು ನೀರಲ್ಲಿ, ಇದು ಬೀಜ ಎಲ್ಲ ಆಲ್ಮೋಸ್ಟ್ ಹೋಗಿಸ್ಬೇಕು ಸ್ವಲ್ಪ. ಸೊ ಕಹಿ ಇರುತ್ತಂತೆ ಅದು, ಹಂಗಾಗಿ ಪಲ್ಯ ಮಾಡಬೇಕು. ಅದೇನಮ್ಮ, ಏನಿದು ಕಾಳು? ಇದೆಂಥ ಕಾಳು? ಚೆನ್ನಾಗಿದೆ, ನಾನು ಕೇಳಿಲ್ಲ. ಅಳಸುಂಡೆ ಕಾಳು ಅದು. ಸೊ ಇದನ್ನ ಬೀಜ ಹಾಕಿದ್ರೆ ಗಿಡಗಳು ಬರುತ್ತೆ. ಇದು ಚೆನ್ನಾಗಿರುತ್ತಂತೆ ಕಾಳು, ಸಾಂಬಾರಿಗೆಲ್ಲ ಹಾಕ್ತಾರೆ ಕಾಳು. ಅದೇನಂತಾಗಿ ಹುಣಸೆ ಹಣ್ಣು ಅನಿಸುತ್ತೆ. ಅಯ್ಯೋ ಏನೆಲ್ಲ ಕೊಟ್ಟಿದ್ದಾರೆ ನೋಡಿ. ನಾನು ಯಾಕೆ ಇದೆಲ್ಲ ಮಾಡ್ತಿದ್ದೀರಂದರೆ ನಮ್ಮ ಅವ್ರ ಮನೆಗೆ ಬಂದಿದೆ ಅಂತ ಅನ್ಕೋಬೇಕು ನೀವು ಅಂತ ಹೇಳ್ತಾರೆ ಅವರು. ಆಮೇಲೆ ಅಯ್ಯೋ ಎಷ್ಟು ಪ್ರೀತಿ ಕೊಟ್ರಪ್ಪ 3 ದಿನಕ್ಕೆ ನಮಗೆ. ಹುಣಸೆಹಣ್ಣು ಕೊಡ್ತೀನಿ ಅಂತ ಹೇಳಿದ್ರು ನನಗೆ. ನೋಡಿ ಹುಣಸೆಹಣ್ಣೆಲ್ಲ ಕೊಟ್ಟಿದ್ದಾರೆ. ಹುಣಸೆಹಣ್ಣು ಬೇರೆ ಮೊನ್ನೆ ತೊಗೊಂಡು ಬಂದಿದ್ದು. ಏನು ಚೆಲ್ಬಿಟ್ಟೆ ನೋಡಿ, ಕಾಳು ಚೆಲ್ಲೋಯ್ತು. ಅಯ್ಯೋ ನಿಧಾನ ಸರಿಗೆ ಹಾಕು. ಅದೆಲ್ಲ ಡಬ್ಬಕ್ಕೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊ. ಕಾಲೇ ವೇಸ್ಟ್ ಮಾಡಬೇಡ, ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ. ಹೊಡೆದಾಕ್ತೀನಿ, ಬೆಳೆಯುತ್ತೆ ಎಲ್ಲ. ಕಾಳು ಎತ್ತಕ್ಕೆ ಅದೇನೋ ಅಳಸುಂಡೆ ಕಾಳು ಥರ ಇನ್ನೊಂದು ಯಾವುದೋ ಒಂದು ಕಾಳು, ಅದು ಯಾವುದೋ ಇವತ್ತೇ ನೋಡ್ತಾರೆ ನಾನು.
ಸೊ ಬಟ್ಟೆ ಎಲ್ಲ ಜಾಸ್ತಿ ಇತ್ತು, ಎಲ್ಲ ಒಗೆದು ಒಣಗಾಕಿ ವಾಷಿಂಗ್ ಮಿಷಿನಲ್ಲಿ ಹಾಕ್ಬಿಟ್ಟಿದ್ದೆ. ನೈಟೇ ಬಂದಾಗ ಸಿಕ್ಕಾಪಟ್ಟೆ ಬಟ್ಟೆ ಇತ್ತು. ಮತ್ತು ಇನ್ನೂ ಒಂದು ವಾಷಿಂಗ್ ಮಿಷಿನ್ ಆಗುತ್ತೆ ನೋಡಿ, ಪೂರ್ತಿ ತುಂಬಿಟ್ಟಿದ್ವಿ. ಇನ್ನೊಂದೆರಡು ಯಾವ್ದಾದ್ರು ಸಿಕ್ಕರು ಹಾಕೋಣ ಅಂತ ಹೇಳ್ಬಿಟ್ಟು ಇನ್ನೂ ಕ್ಲೋಸ್ ಮಾಡಿಲ್ಲ ಅದನ್ನು. ಸೊ ಮನೆ ಕಸ ಎಲ್ಲ ಇಟ್ಟಾಡ್ತಾ ಇದೆ. ಸೊ ಅಡುಗೆ ಮನೇಲಿ ನೋಡಿ ಹೋಗೋ ದಿನ ಕಸನೇ ಗುಡಿಸಿರ್ಲಿಲ್ಲ, ಯಾಕಂದರೆ ಟೈಮ್ ಆಗೋಯ್ತು. 1:30 ನೈಟು ಎಲ್ಲಿ ಕಸ ಗುಡಿಸೋದು, ಹೋಗೋದಾಗ ಏನಾದ್ರು ಬಿದ್ದಿಲ್ಲ ಅಂತ ಹೊಟ್ಟೋಗಿದ್ದಾಯಿತು. ಸೊ ಜೇನುತುಪ್ಪ ಎಲ್ಲ ಎತ್ತಿಕೊ ಹೋಗಮ್ಮ, ಒಂದು ಸ್ವಲ್ಪ ಗ್ರೀನ್ ಟೀ ಮಾಡೋಣ. ಆಮೇಲೆ ಇನ್ನೂ ಸ್ವಲ್ಪ ಹೊತ್ತೋದ್ಮೇಲೆ ಇದನ್ನ ಒಣಗಿಸ್ಬೇಕು, ನೆರಳಲ್ಲೇ ಒಣಗಿಸ್ಕೋಬೇಕು ನಾವು. ಯಾವ್ದಾದ್ರು ಟಬ್ಗೆ ಹಾಕೋಣ. ಇಲ್ಲ, ಹಸಿದ್ರಲ್ಲೂ ಮಾಡ್ಬೋದು. ಮಾಡಲಾ? ಸರಿ ಮಾಡ್ತೀನಿ. ಇನ್ನೇನಿದೆ ಅದು ಬ್ಯಾಗಲ್ಲಿ? ಏನು ಕವರ್? ಖಾಲಿ ಕವರಾ? ಸರಿ, ಖಾಲಿ ಕವರಲ್ಲಿ ಮಂಚದ ಕೆಳಗಡೆ ಇರೋದು ನಂಗೆ ಏನು ಕರೆ ಯೂಸ್ ಆಗುತ್ತೆ. ಬ್ಯಾಗು ಇದಕ್ಕೆ ಸ್ಟಾಲಿಗೆ ಆಗುತ್ತೆ, ಏನಾರು ಐಟಮ್ ತುಂಬಕ್ಕೆ. ಆ ಸ್ಟಾಲ್ ಐಟಮ್ ಅಲ್ಲಿ ಬೇಡ, ಅಲ್ಲಿ ಸ್ಟಾಲ್ ಐಟಮ್ ಎಲ್ಲ ಅವಲ್ಲ, ಟೆರಕುಟ್ಟದು ರೂಮು, ಅಲ್ಲಿಗೆ ತೊಗೊಂಡೋಗ್ಬಿಡು. ಅದು ಕವರ್ ಕೊಡು, ಕವರ್ ವೇಸ್ಟ್ ಮಾಡ್ಬಿಡ. ಕವರ್ ನಂಗೆ ಏನು ಕರೆ ಯೂಸ್ ಆಗುತ್ತೆ. ಬ್ಯಾಗ್ ನಂಗೆ ಹಿಂಗೆ ಅಲ್ಲಾಡಿಸಿ ಎಲ್ಲ ಚೆಲ್ಲು, ಆಚೆ ಕಡೆ ಹೋಗು, ಆಚೆ ಕಡೆ ಚೆಲ್ಕೊಂಡು ಬರೋದು. ಅಲ್ಲಲ್ಲ, ಆಚೆ ಕಡೆ. ಸೊ ಇವಾಗ ಒಂದಷ್ಟು ಐಟಮ್ಗಳೆಲ್ಲ ಮನೆಗೆ ಬಂದು, ಸೊ ತುಂಬ ಥ್ಯಾಂಕ್ಸ್ ಹೇಳ್ಬೇಕಪ್ಪ. 3 ದಿನ ಒಳ್ಳೆ ಫ್ಯಾಮಿಲಿಯವ್ರ ಥರನೇ ಟ್ರೀಟ್ ಮಾಡಿದ್ರಲ್ವ, ಅದಕ್ಕೆ ತುಂಬ ಖುಷಿ ಆಯಿತು ನನಗೆ. ಇಷ್ಟು ದಿನದಲ್ಲಿ ನಿಜ ಹೇಳಬೇಕು ಅಂದರೆ ಒಂದು ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದ್ದು ಇವ್ರೆ ಅಂತ ಹೇಳ್ಬೋದು. 3 ದಿನ ಅಲ್ಲಿದ್ದು ನಮ್ಗೆ ಫೀಲೇ ಆಗಲಿಲ್ಲ ಬೇರೆಯವ್ರ ಮನೆಯವರು ಇವರು ಅಂತ. ಅಷ್ಟು ಚೆನ್ನಾಗಿ ಕ್ಲೋಸ್ ಅಪ್ ಆಗಿಬಿಟ್ರು. ಮತ್ತು ಏನೋ ಗೊತ್ತಿಲ್ಲಪ್ಪ, ಅವ್ರು ಯಾವತ್ತೂ ನಂಗೆ ಅನ್ನಿಸ್ಲೇ ಇಲ್ಲ 3 ದಿನದೊಳಗೆ ಯಾರೋ ಇವ್ರು ಬೇರೆಯವರು, ಬೇರೆಯವ್ರ ಮನೆಗೆ ಬಂದಿದ್ದೀವಿ ಅಂತಲೇ ಫೀಲ್ ಆಗಲಿಲ್ಲ. ಆ ಥರ ಕ್ಲೋಸಪ್ಪಲ್ಲಿ ತುಂಬ ಇದಾಗ್ಬಿಟ್ರು. ಆ ಥರನೇ ಸ್ವಂತ ಫ್ಯಾಮಿಲಿಯವ್ರ ಥರನೇ ಫೀಲ್ ಆಗಿಬಿಟ್ರು. ನಾನಿಲ್ಲಿ ಶ್ರೀಗಂಧದ ಎಲೆ ತೊಗೊಂಡು ಬಂದಿದ್ದೀನಿ. ಸೊ ಅಲ್ಲಿ ತೋಟದ ಮನೆಯಿಂದ ಬರಬೇಕಾದ್ರೆ ಶ್ರೀಗಂಧದ ಎಲೆ ಕೊಡಿ ನನಗೆ ಅಂತ ಹೇಳಿದೆ. ಆ್ಯಕ್ಚುಲಿ ಶ್ರೀಗಂಧದ ಎಲೆಯಲ್ಲಿ ಗ್ರೀನ್ ಟೀ ಮಾಡ್ತಾರಲ್ವ, ಸಖತ್ತಾಗಿರುತ್ತೆ. ಹಂಗಾಗಿ ಒಂದಷ್ಟು ಎಲೆ ತೊಗೊಂಡು ಬಂದಿದ್ದೀನಿ. ನೆರಳಲ್ಲೇ ಒಣಗಿಸಿ ಇಟ್ಕೋಬೇಕಂತ ಹೇಳಿದ್ರು ಅವ್ರು ನನಗೆ. ಸೊ ಫ್ರೆಶ್ ಎಲೆ ಕಿತ್ಕೊಬಂದು ಕೊಟ್ಟರು. ಹಂಗಾಗಿ ತೊಳೆದ್ಬಿಟ್ಟು ಇವಾಗ ನೀಟಾಗಿ ನಾನು ಒಂದಿಷ್ಟು ಎಲೆನ ಮಡಿಕೇಲಿ ಗ್ರೀನ್ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಮಡಿಕೆ ತೊಳೆದು ಇವಾಗ ಸೊಪ್ಪನ್ನು ತೊಳೆದ್ಬಿಟ್ಟು, ಅಯ್ಯಪ್ಪ ಮೇಲೆ ಹೋಗ್ಬಿಡ್ತಾಯಿತ್ತು ಜಸ್ಟ್ ಮಿಸ್. ಸೊ ಹಾಕ್ತೀನಿ ನಾನು ಇದನ್ನು. ಸೊ ಹಾಕಿ ಇದನ್ನು ಕುದಿಸುವ. ಇದಕ್ಕೇನು ಜಾಸ್ತಿ ಏನು ಹಾಕೋಂಗೇನೂ ಇಲ್ಲ, ಜಸ್ಟ್ ಕುದಿಸ್ಬಿಟ್ಟು ಇದರೊಳಗಡೆ ಜೇನುತುಪ್ಪ ಹಾಕೊಂಡು ಕುಡಿದ್ರೆ ಸಾಕು, ಸಾಕಾಗಿರುತ್ತೆ ಇದು. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಈ ಥರ ಎಲ್ಲ ನ್ಯಾಚುರಲ್ ಒಂದು ಗ್ರೀನ್ ಟೀ ಇದನ್ನೆಲ್ಲ ಮಾಡ್ಕೊಂಡು ಕುಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲೂ ಶ್ರೀಗಂಧದ ಒಂದು ಎಲೆ ಈ ಬೆಂಗಳೂರಲ್ಲಿ ಎಲ್ಲೂ ಸಿಗೋಲ್ಲ ಬಿಡಿ. ಸೊ ಸದ್ಯ ನಾನು ಅಲ್ಲಿಂದ ತಂದಿದ್ದು ಒಳ್ಳೆಯದಾಯಿತು. ಒಂದಷ್ಟು ಪೌಡ್ರಲ್ಲ, ಒಂದಷ್ಟು ಎಲೆಗಳನ್ನ ತಂದಿರೋದ್ರಿಂದ ಅದು ನೆರಳಲ್ಲೇ ಒಣಗಿಸಿ ಇಟ್ಕೊಂಡ್ರೆ ತುಂಬ ದಿನಗಳು ನನಗೆ ಬಾಳಿಕೆ ಬರುತ್ತೆ. ಹಾಗಾಗಿ ಜಾಸ್ತಿ ಎಲೆ ಕೊಟ್ಟಿದ್ದಾರೆ. ಸೊ ಇವಾಗ ಇದನ್ನು ಕುದಿಸೋಕ್ಕಿಡೋಣ. ಅಲ್ಲಿ ಬರೋವಾಗ ಸೀಗೆ ಸೊಪ್ಪು ಅಂದ್ಕೊಂಡು ಇದು ಯಾವುದೋ ಸೊಪ್ಪು ಕಿತ್ಕೊಂಬರಿದ್ದೀನಿ. ಅದು ಯಾವ ಸೊಪ್ಪು ಅಂತ ನನಗೂ ಗೊತ್ತಾಯ್ತಲ್ಲ ಸರಿಯಾಗಿ, ಯಾಕಂದರೆ ಸೀಗೆ ಸೊಪ್ಪು ಥರ ಏನೋ ಗೊತ್ತಾಗ್ತಾಯಿಲ್ಲ ನನಗೆ. ಬಟ್ ಆದರೂ ಬಿಡಲ್ಲ, ಇದನ್ನು ತಿನ್ನಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕಟ್ ಮಾಡಿ ಅದ್ರ ಜೊತೆ ಅದ್ಯಾವುದೋ ಬದನೆಕಾಯಿ ಅಂತಾರೆ, ಸಣ್ಣದು ಮುಳ್ಳು ಬದನೆಕಾಯೋ ಅದೇನೋ ಹೇಳ್ತಾರೆ, ಮುಳುಗಿಡದಲ್ಲಿ ಬಿಟ್ಟಿದೆ ಅದು. ಸೊ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಂತೆ. ಸೊ ಆ ಬದನೆಕಾಯಿನ ಚೆನ್ನಾಗಿ ಚೆಚ್ಚಿಬಿಟ್ಟು, ಸಣ್ಣದು ಇದೆಯಲ್ಲ ಕಾಯಿ ಅದನ್ನೆಲ್ಲ ಚೆಚ್ಚಿ ಅದೊಂದು ಪಲ್ಯ ಮಾಡಬೇಕಂತ ಇವತ್ತು ಪ್ಲಾನಿಂಗ್ ಇದೆ. ಯಾಕಂದರೆ ನಿನ್ನೆ ಬಂದು ಟ್ರಿಪ್ಪಿಂದ ಸುಸ್ತಾಗ್ಬಿಟ್ಟಿದ್ದೀವಿ ನಾವು, ಮಲ್ಪೆ ಬೀಚು ಇದೆಲ್ಲ ಓಡಾಡ್ಕೊಂಡು ಬಂದು. ಸೊ ಇವಾಗ ಇದನ್ನು ಕುದಿಸೋಕ್ಕಿಡೋಣ. ದಿನನೇ ಪಾತ್ರ ಇಷ್ಟಿದ್ದು ಇವನ್ನೆಲ್ಲ ದಪ್ಪ ತೊಳೆದ್ಬಿಟ್ಟು ಇಟ್ಟೋಗಿದೆ. ಸೊ ಇವಾಗ ಬಂದಿದ್ದು ಬಾಕ್ಸ್ಗಳೆಲ್ಲ ತಂದಿದ್ದು ಬಾಕ್ಸ್ಗಳು, ಅವರು ಬಾಕ್ಸು ಊಟಕ್ಕೆ ಅಂತ ಕೊಟ್ಟಿದ್ರು ಮಧ್ಯಾಹ್ನ. ಸೊ ಅವತ್ತು ಕೂಡ ಕುವೆಂಪು ಮನೆ ನೋಡ್ಕೊಂಡು ಆಮೇಲೆ ಊಟ ಮಾಡಿ ಹೊರಟಿದ್ದು ನಾವು ಅಲ್ಲಿಂದ. ಸಕ್ಕರೆ ಬೈಲು ಹೋದ್ರು, ಅಲ್ಲಿ ಆನೆಗಳದ್ದು ಇದಿಲ್ಲ ಇವಾಗ. ಸೊ ದುಬಾರಿ ಆನೆದು ಇದಾಯ್ತಲ್ಲ, ಅವಾಗಿಂದ ಅದು ಕ್ಲೋಸ್ ಮಾಡಿದಾರಂತ 1 ಮಂತು. ಸೊ ಅದು ಮಿಸ್ ಮಾಡಿಕೊಂಡು ಮಲ್ಪೆ ಬೀಚಿಗೆ ಹೋದೋ, ಅಲ್ಲೂ ಮಿಸ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಬೇಜಾರಾಯಿತು. ಬೋಟಿಂಗ್ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಯಾಕಂದರೆ ಮೇ 15ಗೆ ಲಾಸ್ಟ್ ಆಯ್ತಂತೆ. ಸೊ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಮಾಡಲ್ವಂತೆ ಅದನ್ನೆಲ್ಲ. ಸೊ ಅಲ್ಲಿ ಪ್ಯಾರಾಶೂಟ್ ಎಲ್ಲ ಇತ್ತಂತೆ, ಯೋಚೆ ಎಲ್ಲ ಮಿಸ್ ಆಯಿತು ಅಂತ ಬೇಜಾರಾಗ್ಬಿಡ್ತು ನನಗೆ. ಬಟ್ ಏನು ಮಾಡೋಕ್ಕಲ್ಲ, ಯಾವಾಗ ಏನೇನು ಅದೃಷ್ಟ ಸಿಗಬೇಕು ಆವಾಗೇ ಸಿಗೋದು. ಸೊ ನೋಡಿ ಇಷ್ಟು ಪಾತ್ರೆ ಬಿದ್ದಿದ್ದಾವೆ ಇವಾಗ. ಇಷ್ಟೊತ್ತು ವಾಷಿಂಗ್ ಮಿಷಿನ್ಗೆ 2ನೇ ಸರಿ ಬಟ್ಟೆ ಹಾಕಿದ್ದೀನಿ. ಆಮೇಲೆ 1-2 ಸೀರೆ ಇತ್ತು, ಅದನ್ನೆಲ್ಲ ಕೈಯಲ್ಲಿ ಒಗಿಬೇಕಾಯಿತು. ಒಂದು ಲೆಹೆಂಗಾ ಇತ್ತು, ಅದನ್ನು ಕೈಯಲ್ಲಿ ಒಗೆದು ವಾಶ್ ಮಾಡಿ ಎಲ್ಲ ಹಾಕ್ಬಿಟ್ಟು ಅಲ್ಲಿ ಬಂದಿದ್ದೀನಿ. ಸೊ ಇವಾಗ ನಾವು ಅಡುಗೆ ಮನೆಯದು ಗ್ಯಾಸ್ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಇತ್ತು, ಅದನ್ನೆಲ್ಲ ಮುಗಿಸ್ದೆ. ಯಾಕಂದರೆ ಜಾಸ್ತಿ ಗಲೀಜಾಗ್ಬಿಟ್ಟಿತ್ತು. ಸೊ ಎಲ್ಲ ಮುಗಿಸಿ ಇವಾಗ ನಾನು ಶ್ರೀಗಂಧದೆಲ್ಲ ಕುದಿಸಿ ಆಮೇಲೆ ರೈಸು ಮತ್ತು ಏನಾದರೂ ಗೊಜ್ಜು ಏನಾದ್ರು ಮಾಡಬೇಕು. ಇದು ಯಾವುದು ಹುಳ ಎಲ್ಲಿಂದ ಬರ್ತೈತೆ, ಹಾರ್ಕೊಂಡೋಯ್ತು ಸದ್ಯ. ಅದೇ ಎಲ್ಲಿಂದ ಬಂತ ಗೊತ್ತಿಲ್ಲ ಗಾಳಿ. ಆ್ಯಕ್ಚುಲಿ ಒಂದು ಸ್ವಲ್ಪ ಹಳ್ಳಿ ವೆದರು ಎಲ್ಲ ಚೆನ್ನಾಗಿದೆ ನಮ್ಮ ಮನೆ ಹತ್ರನೂ. ಬಟ್ ಆದರೂ ತೋಟ ಬಿಟ್ಟು ಬಂದ್ವಲ್ಲ, ಬೇಜಾರಾಗ್ತಾಯಿದೆ ನನಗೆ ಇವಾಗ. ಏನು ಮಾಡೋಕ್ಕಾಗಲ್ಲ.
ಗಿಜ್ಜಿಯಲ್ಲಿ ಇಟ್ಟಿದ್ದು ನೋಡಿ ಕುಡಿಯಾ ರಾತ್ರೆಲ್ಲ ಈ ನಡುವೆ ಟ್ಯಾಗ್ ಇಲ್ಲದೆ ಬಿಟ್ಬಿಡೋದಕ್ಕೆ ಹೋಗಿ ರಾತ್ರೆಲ್ಲ ಏನೇನು ಕೆಲಸ ಮಾಡ್ತಾನೆ ಹುಳ ಪಳ ಹಿಡ್ಕೊಂಡು ಬೆಳಗ್ಗೆ ಹೊತ್ತು ಮಲ್ಕೊಳ್ಳೋದು. ಈಗ ದೊಡ್ಡವನಾಗ್ಬಿಟ್ಟವನು. ಒಬ್ಬರು ಸಬ್ಸ್ಕ್ರೈಬರು ಒಂದಷ್ಟು ಜ್ಯುವೆಲರಿ ಬೇಕು ಅಂತ ಹೇಳಿದರು, ಸೆಲೆಕ್ಷನ್ ಮಾಡಿದ್ದಾರೆ ಒಂದಷ್ಟು. ಕೆಲವೊಂದನ್ನ ಇನ್ನೂ ಸೆಲೆಕ್ಷನ್ ಮಾಡೋದಿತ್ತು, ಅದರಲ್ಲಿ ಮಧ್ಯದಲ್ಲಿ ಗ್ಯಾಪಲ್ಲಿ ಒಂದೆರಡು ವೀಡಿಯೋ ಮಾಡೋಣ ಅಂತ ಬಂದೆ. ಸೊ ಇದೆಲ್ಲ ಸ್ಟೆಟ್ಸು ನಾನು ಮೊದಲು ಮಾಡಿದ್ದಿದ್ದವು. ಸೊ ಇವಾಗ ಈ ಮನೆಗೆ ಬಂದಾದಮೇಲೆ ಕೆಲಸ ಶುರು ಮಾಡಬೇಕು, ಬಟ್ ಏನು ಮಾಡೋದು, ಟೈಮ್ ಆಗ್ತಾಯಿಲ್ಲ. ಸ್ವಲ್ಪ ದಿನ ಮಗನ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾಕಂದರೆ 1 ಇಯರ್ ಆಯಿತು ಬಂದು ಸರಿಯಾಗಿ ಕೆಲಸ ಮಾಡೋಕ್ಕೆ ಆಗಿಲ್ಲ. ಆ ಮನೇಲಿ ಗಾಳಿ ಬೆಳಕು ಇಲ್ದಿರೋ ಪ್ರಾಬ್ಲಮ್ ಇರೋದ್ರಿಂದ ಸೊ ಇವಾಗ ನಾವು ಬೇರೆ ರೂಟಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಬರೀ ಖರ್ಚು ವೆಚ್ಚಗಳಾಗ್ತಾಯಿದ್ದು. ಏನು ಮುಂದೆ ದುಡಿಬೇಕು ನೆಕ್ಸ್ಟ್. ಸೊ ಇದರಲ್ಲಿ ಒಂದಷ್ಟು ಜ್ಯುವೆಲರಿಗಳು ಎಲ್ಲ ಇದ್ದಾವೆ, ಅದಕ್ಕೆ ಸ್ವಲ್ಪ ಇವಾಗ ಇದನ್ನು ಮಾಡ್ತಾರಂಥದ್ದು. ಅದರಲ್ಲಿ ಇದೊಂದು ಗ್ರ್ಯಾಂಡ್ ಜ್ಯುವೆಲರಿ ಇದೆ ನೋಡಿ, ಜುಮ್ಕ ಎಷ್ಟು ಚೆನ್ನಾಗಿದೆ. ಬಟ್ ವೆಯ್ಟ್ಲೆಸ್ಸು, ಏನು ವೆಯ್ಟ್ ಇದೆ ಅಂತಲೇ ಅನ್ನಿಸ್ತಲ್ಲ ನನಗೆ. ಚೆನ್ನಾಗಿದೆ. ಸೊ ಇವಾಗ ಒಂದಷ್ಟು ಜ್ಯುವೆಲರಿನ ಕೊಡಬೇಕು. ಒಬ್ಬರು ಕಸ್ಟಮರ್ ಅನ್ನೋದಕ್ಕಿಂತ ಸಬ್ಸ್ಕ್ರೈಬರು, ಆ್ಯಕ್ಚುಲಿ ಫಸ್ಟ್ ಟೈಮ್ ಆರ್ಡ್ರ್ ಮಾಡಿ. ಈ ಸಾರಿ ಹೋಗಿದ್ರಲ್ಲಿ ಒಂದು 4ರಿಂದ 5 ದಿನದ ಒಂದು ಟ್ರಿಪ್ ಅಂತಲೇ ಹೇಳ್ಬೋದು. ಟ್ರಿಪ್ ಅನ್ನೋದಕ್ಕಿಂತ ಒಂದು ದೇವರ ಆರೈಕೆ, ಅದ್ರ ಜೊತೆಗೆ ಒಂದು ತೋಟದ ಮನೆಗೆ ಹೋಗಬೇಕು ಅನ್ನೋದು ಪ್ಲ್ಯಾನಿಂಗ್ ಇತ್ತು. ಅದರಲ್ಲೂ ನನ್ನ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ಅವರೇ ಕರೆದಿದ್ದು. ಸೊ ತುಂಬ ಖುಷಿಯಾಯಿತು. ಎಲ್ಲೋ ಹೋಗಿ ಉಳ್ಕೊಳ್ಳೋ ಬದಲು ಆ ತೋಟದ ಮನೇಲಿ ಉಳ್ಕೊಂಡು ಅದಕ್ಕೆ ಇನ್ನೂ ಖುಷಿಯಾಗಿದ್ದು. ಯಾಕಂದರೆ ತುಂಬ ವರ್ಷಗಳ ನಂತರ ಒಂದು ಹಳ್ಳಿ ವೆದರು, ಹಳ್ಳಿ ವಾತಾವರಣನ ಈ ವಿಡಿಯೋ ಒಂದಷ್ಟು ಜನ ನೋಡ್ತಾ ಇದ್ದೀರಾ. ಒಂದಷ್ಟು ವಿಡಿಯೋಗಳನ್ನು ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಗಳು ಹೇಗೆ ವಿಡಿಯೋ ಮಾಡಿದ ಮಾತ್ರ ನಾನು ನೋಡಿರೋದೆಲ್ಲ ಒಂದಷ್ಟು ಜನಕ್ಕೆ ಶೇರ್ ಕೂಡ ಬೇರೆ ಬೇರೆ ರೀತಿ ಪ್ರಾಣಿಗಳನ್ನ ನೋಡ್ತಾ ಒಂಥರ. ಸೊ ವಿಡಿಯೋ ಮಾಡೋದು ಬೇರೆ, ಅದರಲ್ಲಿ ನೋಡೋದು ಬೇರೆ, ಅದ್ರ ಮೇಲೆ ಮಾಡೋವಂಥ ಸ್ಟ್ರಗಲ್ ಕೂಡ ಬೇರೆ, ತೃಪ್ತಿ ಎಲ್ಲ ಡಿಫ್ರೆಂಟ್ ವೇನಲ್ಲಿ ಹೋಗುತ್ತೆ. ಭೇಟಿ. ಸೊ ಈ ವಿಡಿಯೋ ಹೇಗೆ ಸಬ್ಸ್ಕ್ರೈಬರ್ ಎಲ್ಲ ಕಮೆಂಟ್ ಮೂಲಕ ಸೊ ಎಲ್ಲ ತಿಳಿಸಿ. ಖುಷಿ ಆಯಿತು ನನಗಂತೂ. ಅದರಲ್ಲೂ ಪೂರ್ವಿ ಅಂತೂ ತುಂಬ ಖುಷಿಪಟ್ಟ, ಅಲ್ಲಿ ಇಲ್ಲಿ ಓಡಾಡಿದ್ದು. ಆಮೇಲೆ ತೋಟದ ಮನೇಲಂತೂ ಅಲ್ಲಿ ಪ್ರಾಣಿಗಳು ಅಂದರೆ ನನಗೆ ತುಂಬ ಇಷ್ಟಪಟ್ಟು ಓಡಾಡ್ದು, ಅಲ್ಲಿ ಖುಷಿಪಟ್ಟ. ಬಟ್ ಏನು ಗೊತ್ತಾ, ನಮ್ಗೆ ಇಷ್ಟ ಆದವ್ರ ಜೊತೆ 1-2 ದಿನ ಹಿಂಗೆ ಹೋಗಿ ಬಂದಾಗ ತುಂಬ ತೃಪ್ತಿ ಪಟ್ಕೊಳ್ಳೋ ಒಂದು ಲೈಫ್ ನಮ್ಮದಾಗಿರುತ್ತೆ ಅಂತ ಹೇಳ್ಬೋದು. ಸೊ ಅದರಲ್ಲಿ ಇವಾಗ ನಾನು ಒಂದು ಲೈಫ್ನ ಚಿಕ್ಕದಾಗಿ ಒಂದು ವಿಡಿಯೋ ಮೂಲಕ ತೋರಿಸಿದ್ದೀನಿ.